ಮಧುಗಿರಿ ತಾಲೂಕಿನ ಚನ್ನಸಾಗರಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ದಿಢೀರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮುಂದಿನ 2 ದಿನ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಇದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮಳೆ ಇದೇ ರೀತಿ ಮುಂದುವರೆದರೆ ಜಯಮಂಗಲಿ ನದಿ ಪ್ರವಾಹ ಸಾಧ್ಯತೆ ಇರುವಂತಹ ಗ್ರಾಮಗಳ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಜಯಮಂಗಲಿ ನದಿ ನೀರು ಪ್ರವಾಹ ಹೆಚ್ಚಾಗಿ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮಳೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಜಯಮಂಗಲಿ ನದಿ ಪ್ರವಾಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಜಾನುವಾರುಗಳ ಸುರಕ್ಷತೆಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪ್ರವಾಹ ಉಂಟಾಗಬಹುದಾದ ಮಧುಗಿರಿ ತಾಲೂಕು ಕೋಡಗದಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಚನ್ನಸಾಗರ ನಂಜಾಪುರ ಗ್ರಾಮಗಳಿಗಿಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಕಳೆದ 2 ವರ್ಷಗಳ ಹಿಂದೆ ಭಾರೀ ಮಳೆಯಿಂದ ಉಂಟಾದ ಜಯಮಂಗಲಿ ನದಿ ಪ್ರವಾಹದಿಂದ ಚನ್ನಸಾಗರ ಗ್ರಾಮವು ಸಂಪೂರ್ಣ ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇದೇ ರೀತಿ ಧಾರಾಕಾರ ಮಳೆ ಮುಂದುವರೆದರೆ ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನದಿ ಪಾತ್ರದಲ್ಲಿರುವ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಮನವಿ ಮಾಡಬೇಕು ಅಂತ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುತ್ತುರಾಜ್ ಅವರಿಗೆ ಸೂಚನೆ ನೀಡಿದರು. ಮುಂಜಾಗ್ರತಾ ಕ್ರಮವಾಗಿ ಕೋಡಗದಾಲ ಪಂಚಾಯಿತಿ ವ್ಯಾಪ್ತಿಯ ಅಧಿಕಾರಿ ಸಿಬ್ಬಂದಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಚನ್ನಸಾಗರ ಗ್ರಾಮದಲ್ಲಿಯೇ ಮೊಕ್ಕಾಂ ಹೂಡಬೇಕು. ಪ್ರವಾಹ ಮುನ್ಸೂಚನೆ ಕಂಡುಬಂದ ಕೂಡಲೇ ಸ್ಥಳೀಯ ಅಧಿಕಾರಿಗಳು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತುರ್ತಾಗಿ ಮಾಹಿತಿ ನೀಡಬೇಕು ಅಂತ ನಿರ್ದೇಶನ ನೀಡಿದರು. ತೋಟದ ಮನೆಗಳಲ್ಲಿ ವಾಸಿಸ್ತಾ ಇರುವವರು ತಕ್ಷಣವೇ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ ಮನವಿ ಮಾಡಿದರಲ್ಲದೆ ಚನ್ನಸಾಗರ ಗ್ರಾಮದ ರಾಜಕಾಲುವೆಗಳಲ್ಲಿರುವಂತಹ ಕಸ ಕಡ್ಡಿಗಳನ್ನು ಕೂಡಲೇ ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದರು. ಮುಂದಿನ 2 ಬಾರಿ ಮಳೆಯಾಗುವ ಮುನ್ಸೂಚನೆ ಇದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಜಯಮಂಗಲಿ ನದಿ ನೀರು ಪ್ರವಾಹ ಹೆಚ್ಚಾಗಿ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸಬೇಕು. ಪ್ರವಾಹ ಉಂಟಾದಲ್ಲಿ ಚನ್ನಸಾಗರ ಗ್ರಾಮದಲ್ಲಿರುವಂತಹ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಶ್ರೀ ಜಯಮಂಗಲಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯಬೇಕು ಅಂತ ಸೂಚನೆ ನೀಡಿದೆ. ಜಯಮಂಗಲಿ ನದಿ ಸುತ್ತಮುತ್ತಲಿರುವಂತಹ ನಾಗಮ್ಮನಪಾಳ್ಯ, ಚನ್ನಸಾಗರ, ನಂಜಾಪುರ ಗ್ರಾಮಗಳಲ್ಲಿರುವಂತಹ ಜಾನುವಾರುಗಳ ಪಟ್ಟಿ ಮಾಡಬೇಕು ಅಂತ ನಿರ್ದೇಶಿಸಿದ ಅವರು ಸದರಿ ಗ್ರಾಮಗಳಲ್ಲಿರುವ ಜಾನುವಾರುಗಳ ಮಾಹಿತಿಯನ್ನು ಪಡೆದುಕೊಂಡರು. ಪ್ರವಾಹ ಹೆಚ್ಚಾದ ನಂತರ ಸುರಕ್ಷಿತ ಕ್ರಮ ಕೈಗೊಳ್ಳೋದಕ್ಕಿಂತ ಸಂಭವನೀಯ ಪ್ರವಾಹದ ಮುನ್ನವೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವುದು ಸೂಕ್ತ. ಕಾಳಜಿ ಕೇಂದ್ರದಲ್ಲಿ ಔಷಧಿ, ಆಹಾರ ದಾಸ್ತಾನಿಗೆ ಅಧಿಕಾರಿಗಳನ್ನು ನಿಯೋಜಿಸಿ ಜವಾಬ್ದಾರಿ ವಹಿಸಬೇಕು ಅಂತ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಅವರಿಗೆ ಸೂಚನೆ ನೀಡಿದರು. ಮಳೆ ನೀರಿನಿಂದ ಹರಡಬಹುದಾದ ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ನೀರನ್ನು ಪರೀಕ್ಷೆಗೆ ಒಳಪಡಿಸಬೇಕು ಹಾಗೂ ಕುಡಿಯುವ ನೀರನ್ನು ಫ್ಲೋರಿನೇಷನ್ ಮಾಡಿಸಬೇಕು ಅಂತ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪ್ರವಾಹದ ಮುನ್ನೆಚ್ಚರಿಕಾ ಮಾಹಿತಿಯನ್ನು ಅಧಿಕಾರಿಗಳು ಪ್ರಚಾರದ ಮೂಲಕ ಗ್ರಾಮಸ್ಥರಿಗೆ ತಿಳಿಸಬೇಕು ಹಾಗೂ ಸ್ವಚ್ಛತಾ ವಾಹನಗಳಲ್ಲಿ ಪ್ರಚುರಪಡಿಸಬೇಕು. ಪ್ರವಾಹದ ಮುನ್ನೆಚ್ಚರಿಕಾ ಸಂದೇಶ ಬಂದ ಕೂಡಲೇ ಜನರು ಮನೆಯಿಂದ ಹೊರಬಂದು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯಬೇಕು. ಸ್ಥಳೀಯ ಪಶು ಚಿಕಿತ್ಸಾಲಯದಲ್ಲಿ ತಾತ್ಕಾಲಿಕವಾಗಿ ಅಗ್ನಿಶಾಮಕ ಠಾಣೆಯನ್ನು ಸ್ಥಾಪಿಸಬೇಕು. ಲೈಫ್ ಜಾಕೆಟ್, ರೋಪ್, ಬೋಟ್ ಮತ್ತಿತರ ಸುರಕ್ಷತಾ ಸಲಕರಣೆಗಳನ್ನು ಸಿದ್ಧವಿಟ್ಟುಕೊಳ್ಳಬೇಕು ಅಂತ ಅಗ್ನಿಶಾಮಕ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ, ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ನಾಗೇಶ್ ಜೀವ, ಮಾತೃ ಟಿವಿ ನ್ಯೂಸ್, ಮಧುಗಿರಿ. ಅದಕ್ಕೇನು ಡ್ಯಾಮೇಜ್ ಆಗಲ್ಲ ಮೇಡಮ್. ಇಲ್ಲ ಈ ಕಡೆ ಇದೆ ಅದು. ಬಟ್ ಈ ವರ್ಷ ಎಲ್ಲ ಕಡೆನೂ ಮಳೆ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಮತ್ತೆ ಇವತ್ತು ಇಷ್ಟು ಬಿಸಿಲಿದೆ, ಮಳೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಯಾರು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರು? ಕೊಡಗದಾಲ, ನಂಜಾಪುರ ಅಧ್ಯಕ್ಷರು ಸದಸ್ಯರು ನಾವೇ ಮೇಡಮ್. ಸ್ಥಳೀಯ ಪ್ರತಿನಿಧಿಗಳು ಯಾರಿದ್ದಾರೆ? ಈಗ ಇವರೇ ಇಲ್ಲೇ ಇದೆ ನೋಡಿ ಮೇಡಮ್. ಮೇಡಮ್ ಇವರೇ ಸದ್ಯಕ್ಕೆ ಇವರೇ ಇಲ್ಲ ಅವರೇ ಅಧ್ಯಕ್ಷರಲ್ಲ, ಮೆಂಬರ್ ಅವರೇ. ಈಗ 300 ಜನ ಇದ್ದಾರೆ, ಏನ್ ಮಾಡೋದು? ಫ್ಲೋ ಜಾಸ್ತಿ ಆದ್ರೆ ಗ್ರಾಮದಲ್ಲಿ ನೀರು ಬಂದ್ರೆ ಯಾವಾಗ ಡಿಸೈಡ್ ಮಾಡ್ತೀರಾ? ಹೌದು, ಫ್ಲೋ ಜಾಸ್ತಿ ಆಯ್ತು, ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಫೈರ್ ಡಿಪಾರ್ಟ್ಮೆಂಟ್ ಯಾರು?
ಫೈರ್ ಡಿಪಾರ್ಟ್ಮೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವ್ರಿಗೆ ಕೇಳಬೇಕು ಮೇಡಮ್, ಅವ್ರಿಗೆ ಕೇಳಬೇಕು. ತಹಸೀಲ್ದಾರ್ ಅವರು ಫೈರ್ ಡಿಪಾರ್ಟ್ಮೆಂಟ್ ಅವರು ಇರಕ್ಕೆ ಹೇಳಿ, ಇಲ್ಲಿ ಸ್ಟೇಷನ್ ಮಾಡಕ್ಕೆ ಹೇಳಿ. ಮತ್ತೆ ಕನ್ಸರ್ನ್ಡ್ PDOಸು VAಸು ಅವ್ರವ್ರ ಸರ್ಕಲಲ್ಲಿ ಆ ವಿಲೇಜಲ್ಲಿನೇ ಉಳ್ಕೋಬೇಕು ಈ ನೆಕ್ಸ್ಟ್ 2 days. ಬೇರೆ ಎಲ್ಲಿನೂ ಹೋಗಂಗಿಲ್ಲ. ನಾಟ್ ಇವನ್ ಟು ದ ತಾಲೂಕ್ ಹೆಡ್ ಕ್ವಾರ್ಟರ್ಸ್, ದೇ ಶುಡ್ ಸ್ಟೇ ಇನ್ ದ ವಿಲೇಜ್. ಐ ಹ್ಯಾವ್ ಇಶ್ಯೂಡ್ ಡೈರೆಕ್ಷನ್ಸ್. ಮತ್ತೆ ಈಗ ನಿಮ್ಮಲ್ಲಿ ಎಷ್ಟು ಏನು ಮೇಡಮ್ ಇಲ್ಲಿ ಈ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮೇಡಮ್ ಮತ್ತೆ ಲಾಸ್ಟ್ ಟೈಮ್ ಎಲ್ಲ ಕೋಳಿಗಳು 5,000 ಕೋಳಿಗಳು ಹೋಯ್ತು ಅಂತ ಹೇಳ್ತಿದ್ರಲ್ಲ, ಎರಡು ವೇಕೆಂಟ್ ಇದೆ ಮೇಡಮ್, 2 ಶೆಡ್ ವೇಕೆಂಟ್ ಅಲ್ಲಿ ಇದೆ. ಬರ್ಡ್ಸ್ ಇಲ್ಲ ಎಷ್ಟು ಇದೆ ಹೇಳಿ ಈಗ? ಮೇಡಮ್ ಓನ್ಲಿ 1 ಶೆಡ್ ಮಾತ್ರ ಇಲ್ಲಿ ನಾಗಮನಪಾಳ್ಯ ಅಂತ ಇದೆ, ಅದು ಬಟ್ ಹೈಟ್ ಅಲ್ಲಿ ಇದೆ. ಅವರು ಕೇಳ್ಕೊಂಡು ಬಂದೆ 15,000 ಬರ್ಡ್ಸ್ ಇದೆ ಮೇಡಮ್. ನೋ ಪ್ರಾಬ್ಲಮ್ ಮೇಡಮ್, ನಮ್ಗೆ ಏನು ಥ್ರೆಟ್ ಇಲ್ಲ. ಲಾಸ್ಟ್ ಟೈಮ್ ನಮ್ಗೆ ಏನೂ ಆಗಿಲ್ಲ, ಸೊ ಹಂಗಾಗಿ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಮೇಡಮ್. ಬಿಟ್ಟರೆ ನೀವು 2 ವಿಲೇಜಸ್ ಅಲ್ಲಿ ನೋ ಪ್ರಾಬ್ಲಮ್. ಅಲ್ಲಿ ಪೌಲ್ಟ್ರಿ ಇಲ್ಲ ಮೇಡಮ್. ಈಗ ಟೋಟಲಿ ನಮಗೆ ಇಲ್ಲೊಂದು ಖಾಲಿ ಮೇಡಮ್ ಅವರೇ, ಇಲ್ಲೊಂದು ಖಾಲಿ ಬಿತ್ತು, ಇಲ್ಲೊಂದು ಮುಚ್ಕೊಂಡೋಗಿದೆ ಇದ್ರ ಭಾಗದಲ್ಲಿ, ಸ್ಕೂಲ್ ಭಾಗದಲ್ಲಿ. ನೀರು ಹೋಗುತ್ತೆ, ಶುದ್ಧ ನೀರು. ನೀವೇನೋ ಮಾಡಿ ಮೇಡಮ್, ಈಗ ಬೆಳಗ್ಗೆಯಿಂದ ಅನೌನ್ಸ್ ಮಾಡ್ತಾ ಇದ್ದಾರೆ, ನೀರು ನುಗ್ಬಿಡುತ್ತೆ, ಎಲ್ಲ ಊರು ಬಿಟ್ಟು ಬೇರೆ ಕಡೆ ಹೋಗಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಅನೌನ್ಸ್ ಮಾಡಿದಾರಾ? ಅಂಗನವಾಡಿ, ಅದು ಅಂಗನವಾಡಿ, ಇದು ಈ ಊರಿನವ್ರ ತಾವು? ಈಗ ಅಲ್ಲಿ ಇವತ್ತು ನೈಟ್ ಜಾಸ್ತಿ ನೀರ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಏನೇನ್ ಮಾಡ್ತೀರಾ? ನೀರು ಬಂದ ಪಾಪ ಎಲ್ಲಿ ಹೋಗ್ತೀರಾ? ಹೇಳಿದಾರಾ? PDO ಹೇಳಿದಾರ ಗಂಜಿ ಕೇಂದ್ರ ಎಲ್ಲಿ ಇದೆ ಅಂತ? ಹೋಗಿ ಹೆಡ್ ಮಾಸ್ಟರ್ ಹತ್ರ ಮಾತಾಡ್ಕೊಂಡು, ಕರೆಕ್ಟ್. ಈಗ ಇವರು ಜಾನುವಾರ್ಲ ಏನ್ ಮಾಡ್ತೀರಾ? ಜಾನುವಾರೆಲ್ಲ ರೈತರು ಹೊಡ್ಕೊಂಡು ಆ ಸ್ಕೂಲ್ ಹತ್ರನೇ ಜಾಗ ಐತಿ ಅಲ್ಲಿ. ಅನಿಮಲ್ ಹಸ್ಬೆಂಡ್ರಿ ತಾವು ಎಷ್ಟು ಇದೆ ಜಾನುವಾರುಗಳು? ಈ 200 ಟೋಟಲ್ ಎಲ್ಲ 200 ಮೇಡಮ್. ಇಲ್ಲಿ ಒಂದು 60 ಒಂದು 67 ಏಡಿ ಎಲ್ಲಿದ್ದೀರಾ? 78 ಇದೆ. ಇಲ್ಲಿ ಡಾಕ್ಟರ್ ಮೇಡಮ್ ಅವರು, ಇಲ್ಲಿ ಲೋಕಲ್ ಡಾಕ್ಟರ್ ಇರ್ತಾರೆ ಅವರು. How many animals are there? 78. You should be ready. ಈಗ ನಾಳೆ ಸಪೋಸ್ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಇದ್ರೆ ಜಾನುವಾರಿಗೆ ಏನು ಮೇವು ಬೇಕು, ನೀರು ಬೇಕು, ಇನ್ನೇನು ಬೇಕು ಎಲ್ಲಾನು ಮಾಡಬೇಕು. ಅರ್ಥ ಆಯ್ತಾ? ಮೇಡಮ್ ಇಲ್ಲಿ ಒಂದು ಪಕ್ಕದಲ್ಲಿ 2 ಹಳ್ಳಿ ಐತೆ ಮೇಡಮ್, ನಂಜಾಪುರ ಅಂತ ಹೇಳಿ, ನಂಜಾಪುರ. ಅಲ್ಲಿ ಕೂಡ ಮುಗಿದೋಗ್ಬಿಡ್ತು. ಹಾಂ ಕರೆಕ್ಟ್. 27 ಇಲ್ಲಿ ಜಾಸ್ತಿ ಆದಾಗ ಮೇಡಮ್, ಇದು ಚನ್ನಸಾಗರ ಮೇಡಮ್, ನಂಜಾಪುರ ಅಂತ ಬಂದು ಇಲ್ಲಿ ಜಾಸ್ತಿ ಆದಾಗ ಮುಳುಗಡೆ ನೈಟೇ ಇಲ್ಲಿ ಓವರ್ಫ್ಲೋ ಆಗಿದೆ. ಒಂದೇ ನೈಟ್ ಸರ್, ಸಾಯಂಕಾಲ ಏನಿರಲಿಲ್ಲ. ಈಗ ಇನ್ನು 2 ದಿನಕ್ಕೆ ಹೆಚ್ಚಿನ ಮಳೆ ಬರುವ ಸಾಧ್ಯತೆ ಇದೆ, ಹಾಗಾಗಿ ಎಲ್ಲರೂ ಸ್ವಲ್ಪ ಪ್ರಿಪೇರ್ ಆಗಿ. 3ನೇ ಸಲ ನಮ್ಮೂರಿಗೆ ಬಂದರು ನೀರು, ಹೌದಾ? 3ನೇ ಬಾರಿ. ಅಲ್ಲಿ ಮರ ಗಿಡಗಳೆಲ್ಲ ಸ್ವಲ್ಪ ವೆಕೆಟ್ ಮಾಡಿಸ್ಬೇಕು ಮೇಡಮ್. ಎಲ್ಲಿ ಹೇಳಿ ನಮ್ಗೆ? ನದಿ ಅಡ್ಡ ಸ್ವಲ್ಪ ಈಸಿ ಫ್ಲೋ ಆಗ್ಬಿಟ್ರೆ ಆಕ್ಚುಲಿ 2 years ಬ್ಯಾಕ್ JCB ನಲ್ಲಿ ಮಣ್ಣೆಲ್ಲ ಇದೆಲ್ಲ ಮರಳೆಲ್ಲ ತೆಗೆದಿದ್ರು ಮೇಡಮ್. ಲಾಸ್ಟ್ ಟೈಮ್ ಹೂಳೆಲ್ಲ ತೆಗೆದಿದ್ರು ಮೇಡಮ್ ಸೈಡ್ಗೆಲ್ಲಾನು. ಸೊ ಹಂಗಾಗಿ ಒಂದು ಫ್ಲೋ ಕೊಚ್ಕೊಂಡು ಬಂದಿರುತ್ತೆ, ಕೊಚ್ಕೊಂಡು ಬಂದು ಸ್ಟಾಗ್ನೇಟ್ ಆಗಿರ್ತದೆ. ನಾವು JCB ಕರೆಸಿ ಈಗ ಮಾಲಿ ಟ್ರೈ ಮಾಡಿದ್ವಿ ಮೇಡಮ್, ಆಗೋದಿಲ್ಲ. JCB ಕರೆಸಿ ಮೆಟಲ್ ಬಿಟ್ಟು ಮೇಡಮ್ ಸಕ್ಸಸ್ ಆಗಿ ಕ್ರೇನ್ ಬಂದು ಟ್ರೈ ಮಾಡ್ತಾ ಇದ್ದಾರೆ. ಎತ್ತಿನ ಒಳ್ಳೆ ಇಟಾಚಿ ಬರುತ್ತಲ್ಲ, ಅದನ್ನು ಮಾಡಿಸ್ಬೇಕು. 40 ಅಡಿ ಉದ್ದ ಬರುತ್ತೆ ಎತ್ತಿನ ಒಳ್ಳೆ ಇಟಾಚಿದು, ಎಳ್ಕೊಳಕ್ಕೆ. ಹೊರಗೆ ಜಾಸ್ತಿ ಗಿಡ ಬೇಕಂತ